ಆಟಿಟ್ಯೂಡ್ ಒಂದು ಈ ರೀತಿ ವ್ಯಕ್ತಿತ್ವ, ಅದು ಯಾರನ್ನ ಬೇಕಾದ್ರೂ ಮೇಲಿಂದ ಕೆಳಗಿನ ತನಕ ಬದಲಿಸಿಡುವಂತದ್ದು. ಇದು ಅದಾಗಿ ಅದೇ ಬರಲ್ಲ. ಇದನ್ನ ಬೆಳೆಸೋದಕ್ಕೆ ಜನ ಬಯಸ್ತಾರೆ, ಆದ್ರೆ ಇದು ಎಲ್ಲರಿಗೂ ಸಿಗೋದಿಲ್ಲ. ಇದನ್ನ ಪಡಿಬೇಕಾಗತ್ತೆ, ಡೆವಲಪ್ ಮಾಡಬೇಕಾಗತ್ತೆ, ಸತತವಾಗಿ ಕೆಲವು ನಿಯಮಗಳನ್ನ ಪಾಲಿಸಿ. ಅದಕ್ಕೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಪವರ್ಫುಲ್ ರೂಲ್ಸ್ ನ ಹೇಳೋಕೆ ಹೋಗ್ತಿದ್ದೀನಿ. ಅದು ನಿಮ್ಮ ಆಟಿಟ್ಯೂಡ್ ನ ಬೆಳೆಸುವಂತದ್ದು. ನೀವು ಕೂಡ ನಿಮ್ಮ ಆಟಿಟ್ಯೂಡ್ ಬೆಳೆಸೋದಕ್ಕೆ ರೆಡಿ ಇದ್ದೀರಾ ಅಂದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಆಟಿಟ್ಯೂಡ್ ನಂಬರ್ 1, ಬಿ ಇಮೋಷನ್ಲೆಸ್. ಇತಿಹಾಸ ಮಾಡಬೇಕು ಅಂದ್ರೆ ಯಾವುದನ್ನು ಪರ್ಸನಲ್ ಆಗಿ ತಗೊಳಕ್ ಹೋಗ್ಬೇಡಿ. ಒಬ್ಬ ಇಮೋಷನಲ್ ವ್ಯಕ್ತಿಗೆ ಈ ಕಲಿಯುಗದಲ್ಲಿ ನಾಯಿಪಾಡನ್ನ ಅನುಭವಿಸಬೇಕಾಗತ್ತೆ. ನಾನು ಬಹುಶಃ ಇದನ್ನ ಮೊದಲು ಹೇಳ್ತೀನಿ, ನೀವು ಕೂಡ ಇದನ್ನ ಸಾಕಷ್ಟು ಸಕ್ಸಸ್ಫುಲ್ ವ್ಯಕ್ತಿಗಳಿಂದ ಕೇಳಿರಬಹುದು. ಒಬ್ಬ ಇಮೋಷನಲ್ ವ್ಯಕ್ತಿಯ ಜೀವನ ತುಂಬಾ ನೋವಿಂದ ಕಳೆಯುತ್ತೆ ಅಂತ. ಒಬ್ಬ ಇಮೋಷನಲ್ ವ್ಯಕ್ತಿಗೆ ಯಾವತ್ತೂ ರಾಜ್ಯವನ್ನ ಕೈಗೊಪ್ಪಿಸೋದಕ್ಕೆ ಆಗಲ್ಲ. ಇದಕ್ಕಾಗಿ ಯಾವ್ದಾದ್ರು ಒಬ್ಬ ಕಲ್ಲಿನಂತೆ ಹೃದಯ ಇರೋ ವ್ಯಕ್ತಿಗೆ ನಿಲ್ಲಿಸಬೇಕಾಗತ್ತೆ. ಏನಾದ್ರೂ ಲೈಫ್ ಅಲ್ಲಿ ನಿಮ್ಮನ್ನ ನೀವು ಎಲ್ಲಕ್ಕಿಂತ ದೊಡ್ಡ ಪೊಸಿಷನ್ ಅಲ್ಲಿ ನೋಡ್ಬೇಕು ಅಂತ ಇದ್ರೆ, ಆಗ ಎಲ್ಲಕ್ಕಿಂತ ಮೊದಲು ನೀವು ಇದೇ ಕ್ಷಣ ಇಮೋಷನ್ಲೆಸ್ ಆಗೋದು ಶುರು ಮಾಡಿ. ಈ ಹೃದಯ ಎಷ್ಟು ಸರಿ ವೀಕ್ ಆಗುತ್ತಲ್ಲ, ನೀವು ಅಷ್ಟೇ ಸರಿ ಲೈಫ್ ಅಲ್ಲಿ ಸೋಲ್ತಾ ಹೋಗ್ತೀರಾ. ಅದಕ್ಕೆ ಇಮೋಷನ್ಲೆಸ್ ಗುಣನ ನಿಮ್ಮ ಒಳಗೆ ಉಡ್ಸೋದು ಶುರು ಮಾಡಿ, ಮತ್ತೆ ನಿಮ್ಮನ್ನ ನೀವು ಮಜಬೂತ್ ಮಾಡಿ. ನೀವು ಎಷ್ಟು ಮಜಬೂತ್ ಆಗ್ತಾ ಹೋಗ್ತಿರೋ ಒಳಗಿಂದ ಹೊರಗಿಂದ, ಆಗ ಈ ಪ್ರಪಂಚದವರೇ ನಿಮ್ಮ ಮಾತನ್ನ ಸೀರಿಯಸ್ ಆಗಿ ತಗೊಳ್ಳೋದು ಮತ್ತೆ ನಿಮ್ಮ ವ್ಯಾಲ್ಯೂ ಮಾಡೋದು ಶುರು ಮಾಡ್ತಾರೆ. ಆಟಿಟ್ಯೂಡ್ ನಂಬರ್ 2, ಸ್ಟೇ ಅವೇ ಫ್ರಮ್ ಫೂಲ್ಸ್. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತ ಈಗಲೇ ಗೊತ್ತಾಗುತ್ತೆ. ಒಂದು ಸರಿ ಕಾಡಲ್ಲಿ ಕತ್ತೆ ಮತ್ತೆ ಹುಲಿ ಮಧ್ಯ ವಾದ ನಡೆಯುತ್ತೆ. ಕತ್ತೆ ಹೇಳ್ತಿತ್ತು ಹುಲ್ಲಿನ ಕಲರ್ ನೀಲಿ ಅಂತ, ಬದಲಿಗೆ ಹುಲಿ ಹೇಳ್ತಿತ್ತು ಹುಲ್ಲಿನ ಕಲರ್ ಹಸಿರಂತ. ಇದೇ ಮಾತಿನ ಮೇಲೆ ಇಬ್ಬರ ನಡುವೆ ಒಂದು ತುಂಬಾ ದೊಡ್ಡ ವಾದ ನಡೆಯುತ್ತೆ, ಮತ್ತೆ ಇದು ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಆಗ ಹುಲಿ ನಿರ್ಧಾರ ಮಾಡುತ್ತೆ, ಇದರ ಸಮಾಧಾನ ಮಾಡೋದಕ್ಕೆ ಈ ರೀತಿ ಮಾಡೋಣ, ಕಾಡಿನ ರಾಜ ಸಿಂಹದ ಹತ್ರ ಹೋಗೋಣ, ಅವರೇ ನಿರ್ಧಾರ ಮಾಡ್ತಾರೆ ನಮ್ಮಿಬ್ಬರಲ್ಲಿ ಯಾರು ಸರಿ ಮತ್ತೆ ಯಾರು ತಪ್ಪಂತ. ಸಿಂಹದ ಹತ್ರ ತಲುಪಿದ ತಕ್ಷಣ ಕತ್ತೆ ಕಿರಿಸ್ತಾ ಹೇಳುತ್ತೆ, ಮಹಾರಾಜ ಈ ಹುಲ್ಲು ನೀಲಿ ಇರೋದು ಸತ್ಯ ಅಲ್ವಾ? ಆಗ ಸಿಂಹ ತುಂಬಾ ಶಾಂತವಾಗಿ ಉತ್ತರ ಕೊಡುತ್ತೆ, ಏನಾದ್ರೂ ನೀನು ಇದನ್ನ ಒಪ್ತೀಯ ಅಂದ್ರೆ ಆಗ ಇದು ನೀಲಿನೇ. ಮತ್ತೆ ಕತ್ತೆ ಹೇಳುತ್ತೆ, ಆದ್ರೆ ಈ ಹುಲಿ ನನ್ನ ಮಾತನ್ನ ಒಪ್ತಿಲ್ಲ, ನನ್ನ ವಿರೋಧ ಇದೆ ಮತ್ತೆ ನನಗೆ ತೊಂದರೆ ಮಾಡುತ್ತೆ, ದಯವಿಟ್ಟು ಅವನಿಗೆ ಶಿಕ್ಷೆ ಕೊಡಿ. ಸಿಂಹ ಹೇಳುತ್ತೆ, ಹುಲಿಗೆ ಮುಂದಿನ 10 ದಿನಗಳ ತನಕ ಮೌನವಾಗಿರುವುದಕ್ಕೆ ಶಿಕ್ಷೆ ಕೊಡ್ತಾ ಇದ್ದೀನಿ. ಇದನ್ನ ಕೇಳಿ ಕತ್ತೆ ಖುಷಿಯಿಂದ ಕುಣಿತಾ ತನ್ನ ರಸ್ತೆ ಕಡೆ ನಡೆಯುತ್ತೆ. ಮತ್ತೆ ಹುಲಿ ಸಿಂಹನಿಗೆ ಕೇಳುತ್ತೆ, ಮಹಾರಾಜ ನೀವು ನನಗೆ ಶಿಕ್ಷೆ ಹಾಕೊಟ್ರಿ, ನಿಮಗೂ ಗೊತ್ತಿದೆ ಹುಲ್ಲು ಹಸಿರಂತ. ಆಗ ಸಿಂಹ ಉತ್ತರ ಕೊಡ್ತಾ ಹೇಳುತ್ತೆ, ಹುಲ್ಲು ಹಸಿರು ಅಥವಾ ನೀಲಿ ಇರೋದಕ್ಕೆ ನಿನಗೆ ಶಿಕ್ಷೆ ಕೊಡ್ಲಿಲ್ಲ. ಈ ಪ್ರಶ್ನೆಗೂ ಮತ್ತೆ ನಿನಗೆ ಶಿಕ್ಷೆ ಕೊಟ್ಟಿದ್ದಕ್ಕೂ ಯಾವುದಕ್ಕೂ ಸಂಬಂಧ ಇಲ್ಲ. ಆದ್ರೆ ನಾನ್ ನಿನಗೆ ಶಿಕ್ಷೆ ಯಾಕೆ ಕೊಟ್ಟೆ ಅಂದ್ರೆ, ನಿನ್ನಂತ ಶಕ್ತಿಶಾಲಿ ಮತ್ತೆ ಬುದ್ಧಿವಂತ ಪ್ರಾಣಿ ಒಂದು ಮೂರ್ಖ ಪ್ರಾಣಿಯ ಜೊತೆ ವಾದ ಮಾಡೋದ್ರಲ್ಲಿ ಸಮಯ ಕಳಿತಿದ್ದಾನೆ. ಮತ್ತೆ ಅದಾದ ಮೇಲೆ ಈ ವ್ಯರ್ಥದ ವಾದಗಳನ್ನ ನನ್ನ ಮುಂದೆ ತಂದು ನನ್ನ ಸಮಯನು ಹಾಳು ಮಾಡ್ದೆ. ಅದಕ್ಕೆ ಈ ಶಿಕ್ಷೆ ನಿನಗೆ. ಮತ್ತೆ ನಿಮ್ಮ ಸಮಯದ ಎಲ್ಲಕ್ಕಿಂತ ದೊಡ್ಡ ನಷ್ಟ ಮೂರ್ಖ ಮತ್ತೆ ಅವಿವೇಕಿಗಳಿಂದ ವಾದ ಮಾಡೋದು. ಅಂತವ್ರು ಸತ್ಯ ಮತ್ತೆ ವಾಸ್ತವಿಕದ ಚಿಂತೆನೆ ಪಡೆದೇ ಇರೋರು. ಅದಕ್ಕೆ ಅರ್ಥಹೀನ ಚರ್ಚೆಗಳಲ್ಲಿ ನಿಮ್ಮ ಸಮಯನ ಹಾಳು ಮಾಡ್ಬೇಡಿ. ಇಲ್ಲಿ ನಾವು ಈ ಕಥೆಯಿಂದ ಕಲಿಬೇಕಾಗಿರೋದು ಇಷ್ಟೇ, ಮೂರ್ಖರ ಜೊತೆ ವಾದ ಮಾಡಿದ್ರೆ ನಾವು ಮೂರ್ಖರಾಗ್ತೀವಿ, ಅವ್ರ ಜೊತೆ ವಾದದಲ್ಲಿ ಗೆದ್ರೆ ಆಗ ಮಹಾಮೂರ್ಖರಾಗ್ತೀವಿ. ಅದಕ್ಕೆ ಅವರಿಂದ ಆದಷ್ಟು ದೂರ ಇರಿ. ಇಲ್ಲ ವ್ಯರ್ಥದ ವಾದಗಳಿಂದ ಸೋಲನ್ನು ಒಪ್ಪಿ ಅವರನ್ನ ಇಗ್ನೋರ್ ಮಾಡಿ ಮೌನವಾಗಿರಿ. ಬೇಡದೇ ಇರೋ ವಿಷಯಕ್ಕೆಲ್ಲ ತಲೆ ಹಾಕಿ ನಿಮ್ಮ ಬೆಲೆ ಕಳ್ಕೊಳ್ಬೇಡಿ. ನಂಬರ್ 3, ಬಿ ಸ್ಟಬ್ಬಾರ್ನ್. ಹಠಾನ ಹೇಗಿದೆ ಅಂದ್ರೆ ನಿಮ್ಮ ಮುಂದೆ ಬೆಟ್ಟಾನು ಬಾಗೋ ರೀತಿ. ನಿಮ್ಗೆ ಗೊತ್ತಿದೆ, ಕೆಲವು ಜನರ ಯೋಚನೆ ನಾರ್ಮಲ್ ಆಗಿರುತ್ತೆ, ಅದಕ್ಕಾಗಿ ಅವರೊಂದು ನಾರ್ಮಲ್ ಜೀವನ ಕಳೀತಾರೆ. ಅಲ್ಲೇ ಬೇರೆ ಕಡೆ ಕೆಲವರು ಇರ್ತಾರೆ, ಅವರ ಯೋಚನೆ ತುಂಬಾ ಎಕ್ಸ್ಟ್ರಾ ಆರ್ಡಿನರಿ ಇರುತ್ತೆ. ಮತ್ತೆ ಸಮಯದ ಜೊತೆ ಅದು ಒಂದು ಭಯಾನಕವಾದ ಹಠದಲ್ಲಿ ಬದಲಾಗುತ್ತೆ. ಮತ್ತೆ ಯಾವಾಗ ಈ ಹಠ ವಾಸ್ತವದಲ್ಲಿ ಬದಲಾಗುತ್ತೋ ಆಗ ಇದನ್ನ ಚಮತ್ಕಾರ ಅಂತ ಕರೀತಾರೆ. ಒಂದು ಈ ರೀತಿ ಹಠಾನ ನಿಮ್ಮ ಒಳಗೆ ಸಾಕೋದು, ಅದನ್ನ ಯಾವುದೇ ಸ್ಥಿತಿಲೂ ಪೂರ್ತಿ ಮಾಡುವಂತದ್ದು. ಅಂದ್ರೆ ಅದನ್ನ ಮಾಡ್ಲೇಬೇಕು, ಯಾರೇ ತಡೆದ್ರು ಸರಿನೇ. ಅದು ನಿಮ್ಮ ಮೇಲೆ ಕೆಲಸ ಮಾಡಿ ನಿಮ್ಮನ್ನ 100 ಪಟ್ಟು ಇಂಪ್ರೂವ್ ಮಾಡೋದಾಗಿರ್ಬೋದು, ಅಥವಾ 100 ಜನರ ಟೀಮ್ ನ ಒಂದೇ ಸರಿ ಚೆನ್ನಾಗಿ ಕೆಲಸ ಮಾಡಿಸೋದಾಗಿರ್ಲಿ, ಅಥವಾ ಆ ಹಠ ಯಾವ್ದಾದ್ರನ್ನು ಗೆಲ್ಲೋದಾಗಿರ್ಲಿ, ಅಥವಾ ಯಾವ್ದಾದ್ರು ಟಫ್ ವ್ಯಕ್ತಿನ ಅವನದೇ ಫೀಲ್ಡ್ ಅಲ್ಲಿ ಸೋಲ್ಸೋದಾಗಿದ್ರು ಸರಿನೇ. ಯಾವಾಗ ಇದೇ ರೀತಿ ಹಠ ನಿಮ್ಮ ಒಳಗೆ ಜನ್ಮ ಪಡೆಯುತ್ತಲ್ಲ, ಆಗ ನೀನೊಬ್ಬ ಯೋಧ ಆಗೋದಕ್ಕೆ ಶುರು ಆಗ್ತೀಯ. ಮತ್ತೆ ನೋಡೋಷ್ಟರಲ್ಲಿ ಅವನು ಎಷ್ಟು ಮಜಬೂತ್ ಆಗ್ತಾ ಹೋಗ್ತಾನೆ ಅಂದ್ರೆ ಅವನನ್ನ ಯಾರು ಬಗ್ಸೋದಕ್ಕೆ ಆಗಲ್ಲ. ಆಟಿಟ್ಯೂಡ್ ನಂಬರ್ 4, ಬಿ ಮೋರ್ ಶಾರ್ಪ್. ಸದಾ 4 ಹೆಜ್ಜೆ ಮುಂದೆದು ಯೋಚನೆ ಮಾಡಿ. ಯಾವಾಗ್ಲಾದ್ರೂ ನಾನೊಬ್ಬ ಈ ರೀತಿ ವ್ಯಕ್ತಿಯ ಬಯೋಗ್ರಫಿ ತೆಗೆದು ನೋಡಿದ್ರೆ, ಅದು ಜಗತ್ತನ್ನೇ ಗೆಲ್ಲುವ ಸಿಕಂದರ್ ಇರ್ಲಿ, ಅಥವಾ ಹಿಟ್ಲರ್ ಬಗ್ಗೆ ಮಾತಾಡ್ಲಿ, ಅಥವಾ ಮಹಾನ್ ಚಾಣಕ್ಯರ ನೀತಿನೇ ಆಗ್ಲಿ, ಅಥವಾ ಯಾವುದೇ ರಾಜ ತಮ್ಮ ಸಮಯದ ಟಫೆಸ್ಟ್ ಅಥವಾ ಸ್ಟ್ರಾಂಗೆಸ್ಟ್ ಇದ್ದಾರೋ ಅವರ ಬಗ್ಗೆ ಮಾತಾಡ್ಲಿ, ಪ್ರತಿಯೊಂದು ಕಥೆಲೂ ಒಂದೊಂದು ಸಾಮಾನ್ಯವಾಗಿ ಕಾಣುತ್ತೆ. ಮತ್ತೆ ಅದನ್ನೇ ಹೇಳ್ತಾರೆ ಚುರುಕು ಬುದ್ಧಿ. ಈ ರೀತಿ ಚುರುಕು ಬುದ್ಧಿ ಇರೋದು ಅದು ನಮಗೆ ಮೋಸ ಅಥವಾ ಷಡ್ಯಂತ್ರದಿಂದ ಬಚಾವ್ ಮಾಡಿ ಯಾವುದೇ ತಪ್ಪು ರಸ್ತೆ ಕಡೆಗೆ ಹೋಗೋದನ್ನ ಬಚಾವ್ ಮಾಡುವಂತದ್ದು. ಏನಾದ್ರೂ ಜಗತ್ತನ್ನೇ ಗೆಲ್ಲುವ ಕನಸನ್ನ ಇಟ್ರೆ ಆಗ ನೆನಪಿಡಿ, ರಸ್ತೆಯಲ್ಲಿ ಸಾಕಷ್ಟು ಶತ್ರುಗಳು ಬರ್ತಾರೆ, ಅವರು ನಿಮ್ಮ ಹೆಜ್ಜೆ ಹೆಜ್ಜೆಗೂ ಮುಳ್ಳನ್ನ ಹರಡ್ತಾರೆ. ಏನಾದ್ರೂ ನೀವು 4 ಹೆಜ್ಜೆನ ನೋಡ್ಕೊಂಡು ನಡೆಯೋದು ಕಲ್ತಿಲ್ಲ ಅಂದ್ರೆ ಆಗ ನೀವು ರಸ್ತೆ ಮಧ್ಯದಲ್ಲಿ ಸೋಲನ್ನು ಒಪ್ಕೊಳ್ಬೇಕಾಗತ್ತೆ. ಅದಕ್ಕೆ ಇದನ್ನ ಅರ್ಥ ಮಾಡ್ಕೊಳ್ಳೋದು ಕಲೀರಿ. ಆಗ ನೀವೇ ನಿಮ್ಮ ಪ್ರಕಾರ ಅದನ್ನೇ ಅವರ ವಿರುದ್ಧ ಬಳಸಿ ಆಗ ತುಂಬಾ ಮುಂದೆ ಹೋಗ್ತೀರಾ. ಆಟಿಟ್ಯೂಡ್ ನಂಬರ್ 5, ಫರ್ಗೆಟ್ ಟು ಟ್ರಸ್ಟ್ ಸಮನ್. ಭರವಸೆ ಮಾಡೋದನ್ನ ಮರೆತ್ಬಿಡಿ. ಬೇರೆಯವರ ಮೇಲೆ ಭರವಸೆ ಮಾಡೋದು ಒಳ್ಳೇದೇ, ಯಾಕಂದ್ರೆ ಭರವಸೆ ಮೇಲೆ ಜಗತ್ತು ನಿಂತಿದೆ. ನಿಮಗೆ ಡಾಕ್ಟರ್ ಮೇಲೆ ಪೂರ್ತಿ ಭರವಸೆ ಇರುತ್ತೆ, ಅದಕ್ಕೆ ನೀವು ಅವರ ಹತ್ರ ಅರ್ಧ ರಾತ್ರಿಗೂ ಹೋಗಿ ತಲುಪ್ತೀರಾ. ನಿಮಗೆ ಎಲೆಕ್ಟ್ರಿಷಿಯನ್ ಮೇಲೆ ಭರವಸೆ ಇದೆ,
ಅದಕ್ಕೇನೆ ನೀವು ಅವನಿಗೆ ನಿಮ್ಮ ಮನೆಯ ವೈರಿಂಗ್ ಜೊತೆ ಕಿತಾಪತಿ ಮಾಡೋದಕ್ಕೆ ಬಿಡ್ತೀರಾ. ನಿಮಗೆ ರೈಲ್ವೆ ಮೇಲೆ ಪೂರ್ತಿ ಭರವಸೆ ಇದೆ, ಅದಕ್ಕೇನೆ ನೀವು ನಿಮ್ಮ ಊರಿಗೆ ಟಿಕೆಟ್ ತಗೊಂಡು ತಲುಪ್ತೀರಾ. ಭರವಸೆ ಮೇಲೆ ಜಗತ್ತೇ ನಡೆಯುತ್ತೆ. ಆದ್ರೆ ಏನಾದ್ರೂ ಇದೇ ಭರವಸೆ ಹೆಚ್ಚಾದ್ರೆ ಕಣ್ಮುಚ್ಕೊಂಡು ಭರವಸೆ ಮಾಡೋದು ಶುರು ಮಾಡ್ತಾರೆ. ಆಗ ಮೇಲೆ ಕೆಳಗೆ ಆಗೋದು ನಿಶ್ಚಿತಾನೆ. ಹೌದು, ಒಂದನ್ನ ನೀವು ಖಂಡಿತ ನೋಡಿರ್ತೀರಾ. ತುಂಬಾ ದೊಡ್ಡ ರಾಜ ಮಹಾರಾಜರಾಗಿದ್ದಾರಲ್ಲ, ಅವರು ತಮ್ಮ ಭರವಸೆಯ ಪಕ್ಕ ಆಗಿದ್ರು. ಇದರ ಸಂಬಂಧಪಟ್ಟ ಒಂದು ಅದ್ಭುತವಾದ ಘಟನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾವಾಗ ಅಫ್ಜಲ್ ಖಾನ್ ಶಿವಾಜಿ ಮಹಾರಾಜ್ಗೆ ಎಲ್ಲಾ ಸರಿಪಡಿಸೋದಕ್ಕಾಗಿ ಒಂದು ಗೆಳೆತನದ ನಿಮಂತ್ರಣ ಕಳಿಸಿದ್ನು, ಆಗ ಶಿವಾಜಿ ಮಹಾರಾಜ್ ತಲುಪಿದ್ರು. ಅಫ್ಜಲ್ ಖಾನ್ ಒಬ್ಬ 7 ಅಡಿ ಉದ್ದ ಅಗಲವಾದ ವ್ಯಕ್ತಿ. ಶಿವಾಜಿ ಮಹಾರಾಜರು ಬರೋದನ್ನ ಕಾಯ್ತಿದ್ದ. ಯಾವಾಗ ಶಿವಾಜಿ ಮಹಾರಾಜರು ಅಲ್ಲಿಗೆ ತಲುಪಿದ್ರು, ಆಗ ಅಫ್ಜಲ್ ಖಾನ್ ತನ್ನ 2 ಕೈಗಳನ್ನ ತೆಗೆದು ಶಿವಾಜಿ ಮಹಾರಾಜರನ್ನ ಸನ್ನೆಯಿಂದ ತಪ್ಕೊಳ್ಳೋದಕ್ಕೆ ಹೇಳ್ದ. ಮತ್ತೆ ಯಾವಾಗ ಶಿವಾಜಿ ಮಹಾರಾಜರು ಅಫ್ಜಲ್ ಖಾನ್ ತಪ್ಕೊಂಡ್ರು, ಆಗ ಅಫ್ಜಲ್ ಖಾನ್ ತನ್ನ ಕಳ್ಳಾಟ ತೋರಿಸ್ದ. ಯಾಕಂದ್ರೆ ಅವನು ಕೇವಲ ನಾಟಕ ಮಾಡ್ದ, ಮತ್ತೆ ಗೊತ್ತಾಗ್ದೇನೆ ಅವನು ತನ್ನ ಕೈ ಒಳಗೆ ಒಂದು ಚಾಕು ಸಿಟ್ಟಿದ್ದ. ಆದ್ರೆ ಶಿವಾಜಿ ಮಹಾರಾಜರು ಅವನ ಈ ನಡಿಗೆ ಬಗ್ಗೆ ಮುಂಚೆನೆ ತಿಳ್ಕೊಂಡಿದ್ರು. ಅದಕ್ಕೆ ಆಗ ಅವರು ಅಫ್ಜಲ್ ಖಾನ್ ಹೊಟ್ಟೆನ ತಮ್ಮ ಹುಲಿಯ ಉಗುರಿನಿಂದ ಭೇದಿಸೋದಕ್ಕೆ ಸ್ವಲ್ಪನೂ ಸಮಯ ತಗೊಳ್ಳಿಲ್ಲ. ಮತ್ತೆ ಕೆಲವೇ ಕ್ಷಣಗಳಲ್ಲಿ ಅಫ್ಜಲ್ ಖಾನ್ಗೆ ಅವನ ಜಾಗ ಏನು ಅಂತ ತೋರಿಸಿದ್ರು. ಸ್ನೇಹಿತರೆ, ಏನಾದ್ರೂ ನಿಮ್ಮ ವಿಶಾಲ ಸಾಮ್ರಾಜ್ಯವನ್ನ ನಿಲ್ಲಿಸಬೇಕು ಅಂತ ಇದ್ರೆ ಆಗ ಕೆಲವು ತುಂಬಾ ಮುಖ್ಯವಾದ ನಿಯಮಗಳನ್ನ ತಿಳ್ಕೊಳ್ಳಿ. ಅದರಲ್ಲಿ ಎಲ್ಲಕ್ಕಿಂತ ದೊಡ್ಡ ನಿಯಮ ಏನಂದ್ರೆ, ನಿಮ್ಮ ಮೇಲೆ ಮತ್ತೆ ಭಗವಂತನ ಮೇಲೆ ಬಿಟ್ಟು ಬೇರೆ ಯಾರ ಮೇಲೂ 100% ಭರವಸೆ ಇಡ್ಲೇಬೇಡಿ. ಭರವಸೆ ಮಾಡೋದು ಒಳ್ಳೇದೇ, ಆದ್ರೆ ಮಿತಿಮೀರಿ ಭರವಸೆ ಇಡೋದು ತುಂಬಾ ಸರಿ, ಬಾರಿ ಬೀಳ್ಬೋದು. ಅದಕ್ಕೆ ಇದನ್ನ ಗಮನದಲ್ಲಿ ಇಡಿ. ಆಟಿಟ್ಯೂಡ್ ನಂಬರ್ 6, ಯು ಶುಡ್ ಬಿ ರಿಲಿಜಿಯಸ್ ಡಿವೋಟಿ. ನೀವು ಧರ್ಮ ಭಕ್ತರಾಗಿರ್ಬೇಕು. ದೇಶಭಕ್ತ ಮತ್ತೆ ಧರ್ಮ ಭಕ್ತರೇ ಜಗತ್ತನ್ನ ಗೆಲ್ತಾರೆ. ಯಾರಿಗೆ ಸರಿ ಮತ್ತೆ ತಪ್ಪಿನ ವ್ಯತ್ಯಾಸ ಗೊತ್ತಿರುತ್ತೋ, ಧರ್ಮ ಮತ್ತೆ ಕರ್ಮದ ಪೂರ್ತಿ ಜ್ಞಾನ ಇರುತ್ತೋ ನೋಡಿ, ಧರ್ಮ ಭಕ್ತರಂತೂ ಆಗ್ಲೇಬೇಕು. ನೀವು ನಿಮ್ಮ ಧರ್ಮದಲ್ಲಿ ಎಲ್ಲರಿಗಿಂತ ಜ್ಞಾನಿಯಾಗಿರ್ಬೇಕು. ನಿಮಗೆ ಜ್ಞಾನ ಮತ್ತೆ ಕರ್ಮದ ವಿಚಾರದಲ್ಲಿ ಅಷ್ಟೊಂದು ತಿಳ್ಕೊಂಡಿರ್ಬೇಕು. ನಿಮಗೆ ಬೇರೆಯವರು ಬೆರಳು ತೋರಿಸೋದಕ್ಕಿಂತ ಮುಂಚೆ ಒಂದಲ್ಲ 2 ಸರಿ ಯೋಚನೆ ಮಾಡಬೇಕು. ನಿಮಗೆ ನಿಮ್ಮ ಧರ್ಮದ ರಕ್ಷೆ ಮಾಡೋದಕ್ಕೆ ಬರಬೇಕು. ನಿಮಗೆ ನಿಮ್ಮ ದೇಶದ ಮೇಲೆ ಇಷ್ಟೊಂದು ಪ್ರೀತಿ ಇರಬೇಕು. ದೇಶಕ್ಕೆ ಒಂದು ಮಹತ್ವಪೂರ್ಣ ಕೊಡುಗೆ ಕೊಡುವಷ್ಟು ಸೈನಿಕರ ರೀತಿ. ಆಟಿಟ್ಯೂಡ್ ನಂಬರ್ 7, ನೆವರ್ ಬೋ ಯೋರ್ ಹೆಡ್. ಯಾವತ್ತೂ ತಲೆನ ತಗ್ಗಿಸ್ಬೇಡಿ. ಸಾವಿಂದ ಅಲ್ಲ, ನಿಮಗೆ ತಲೆ ತಗ್ಸೋದ್ರಿಂದ ವ್ಯತ್ಯಾಸ ಬೀಳುತ್ತೆ. ಕೆಲವು ಜನ ಇರ್ತಾರಲ್ಲ, ಅವರ ಸಾವು ಆಗ ಆಗೋದಿಲ್ಲ ಯಾವಾಗ ಅವರ ಕತ್ತನ್ನ ಕತ್ತರಿಸ್ತಾರೋ, ಬದಲಿಗೆ ಅವರ ಅಂತ್ಯ ಆಗ ಆಗತ್ತೆ ಯಾವಾಗ ಯಾರಾದ್ರೂ ಅವರ ತಲೆ ತಗ್ಗಿಸಿದಾಗ. ಯಾರು ನಿಜವಾದ ವೀರರಾಗಿರ್ತಾರಲ್ಲ, ಅವರು ಇದೇ ಮಾನಸಿಕತೆಯಿಂದ ಇರ್ತಾರೆ. ಅವರಿಗೆ ಯಾವುದೇ ಸಾವಿಂದ ವ್ಯತ್ಯಾಸ ಬೀಳಲ್ಲ. ಬದಲಿಗೆ ಅವರು ತಲೆ ತಗ್ಸೋದ್ರಿಂದ, ಕೆಟ್ಟ ಮಾತನ್ನ ಸ್ವೀಕಾರ ಮಾಡೋದ್ರಿಂದ, ಮತ್ತೆ ಕೆಟ್ಟದನ್ನ ಹಾಗೆ ನಡೆಯೋದು ಬಿಡೋದಕ್ಕೆ ಇವರಿಗೆ ತುಂಬಾ ವ್ಯತ್ಯಾಸ ಬೀಳುತ್ತೆ. ಅದಕ್ಕೆ ಅವರು ಒಂದು ಸರಿ ಅಂತೂ ಸಾವನ್ನ ತಪ್ಕೊಳ್ತಾರೆ, ಆದ್ರೆ ಹೇಡಿಯ ಗುಣಗಳನ್ನ ಅವರು ಯಾವತ್ತೂ ಸ್ವೀಕಾರ ಮಾಡೋದಿಲ್ಲ ಜೀವಂತ ಇರೋ ತನಕ. ಇದೇ ಕೆಲವು ಮುಖ್ಯವಾದ ವಿಷಯಗಳು, ಗುಣಗಳಿತ್ತು ಒಬ್ಬ ಸಾಮಾನ್ಯ ವ್ಯಕ್ತಿನ ಜಗತ್ತಿನ ಟಫೆಸ್ಟ್ ರಾಜ ಮಾಡುವಂತದ್ದು, ಎಲ್ಲಕ್ಕಿಂತ ಟಫೆಸ್ಟ್ ಮ್ಯಾನ್ ಅಂತ ಘೋಷಿಸುವಂತದ್ದು. ಸ್ನೇಹಿತರೆ, ಈ ವಿಡಿಯೋನಲ್ಲಿ ಹೇಳಿರೋ ಆಟಿಟ್ಯೂಡ್ ಸೀಕ್ರೆಟ್ಸ್ ನಿಮಗೆ ಯಾವುದೇ ಫೀಲ್ಡ್ ಅಲ್ಲೂ ಯಾವುದೇ ಪೊಸಿಷನ್ ಅಲ್ಲೂ ಸುಲಭವಾಗಿ ತಲುಪಿಸುತ್ತೆ. ಕೇವಲ ಇದನ್ನ ಒಪ್ಕೊಂಡು ನಿಮ್ಮ ಲೈಫ್ ಅಲ್ಲಿ ಅನುಸರಿಸಿ. ಸ್ನೇಹಿತರೆ, ಐ ಹೋಪ್ ಈ ಆಟಿಟ್ಯೂಡ್ ಸೀಕ್ರೆಟ್ಸ್ ನಿಮ್ಗೆ ಹೆಲ್ಪ್ ಆಗಿದೆ ಅನ್ಕೊಂಡಿದ್ದೀನಿ. ಸ್ನೇಹಿತರೆ, ವಿಡಿಯೋ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ.